हेलो, नमस्ते सर। मनु नमस्ते, खूब खूब अभिनंदन, आपको बहुत बहुत बधाई। बहुत बहुत शुक्रिया सर। आप कैसे हैं? ಕ್ರೀಡಾ ಜಗತ್ತಿನಲ್ಲಿ ಇಂದು ಭಾರಿ ಸಂತು ಮಾಡುತ್ತಿರುವ ಹೆಸರು ಮನು ಭಾಕರ್. 2017ರ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಗೆಲ್ಲುವ ಮೂಲಕ ಒಲಿಂಪಿಕ್ಗೆ ಮನು ಭಾಕರ್ ಎಂಟ್ರಿಯಾಗಿತ್ತು. ಈಕೆ ಹರಿಯಾಣದ ಜಜ್ಜರ್ ಗೋರಿಹಳ್ಳಿಯ ರಾಮಕಿಶನ್ ಭಾಕರ್ ಹಾಗೂ ಡಾಕ್ಟರ್ ಸುಮೇಧಾ ಅವರ ಮಗಳು. ತನ್ನ 14ನೇ ವಯಸ್ಸಿನಲ್ಲಿಯೇ ಅಪ್ಪ ನನಗೊಂದು ಪಿಸ್ತೂಲ್ ಕೊಡಿಸುತ್ತೀಯಾ ಎಂದು ಕೇಳಿಬಿಟ್ಟಿದ್ದಳು ಮನು ಭಾಕರ್. ಈಕೆಯ ಆಸೆಯಂತೆ ಅಂದು ಸ್ಪೋರ್ಟ್ಸ್ ಶೂಟಿಂಗ್ ಪಿಸ್ತೂಲ್ ಮನೆಗೆ ತಂದಿದ್ದ ಅಪ್ಪನಿಗೆ ತನ್ನ ಮಗಳು ಇಷ್ಟೊಂದು ದೊಡ್ಡ ಸಾಧನೆ ಮಾಡುತ್ತಾಳೆ ಎನ್ನುವಂತ ಊಹೆ ಕೂಡ ಇರಲಿಲ್ಲ. ಅಂದು ಆಕೆ ತನ್ನಿಷ್ಟದಂತೆ ಕೈಗೆತ್ತಿಕೊಂಡಿದ್ದ ಪಿಸ್ತೂಲ್ ಇಂದು ಆಕೆಯ ಸಾಧನೆಗೆ ಮೈಲುಗಲ್ಲಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಮೊದಲ ಕಂಚಿನ ಪದಕವನ್ನು ಭಾರತಕ್ಕೆ ದೊರಕಿಸಿಕೊಡುವಂತಾಗಿದೆ. ಮಗಳು ಸಾಹಸ ಕ್ರೀಡೆಯಲ್ಲಿ ಮಿಂಚಬೇಕೆನ್ನುವ ಉದ್ದೇಶದಿಂದ ರಾಮಕಿಶನ್ ಭಾಕರ್ ಮನು ಭಾಕರ್ನ ಮಾರ್ಷಲ್ ಆರ್ಟ್ಸ್ಗೆ ಹಾಕಿದ್ದರು. ಅಲ್ಲಿನ ಮೋಸತಂತ್ರಗಳನ್ನ ಕಂಡು ಮನು ಅದರಿಂದಲೂ ದೂರ ಉಳಿದು ಬಿಟ್ಟಳು. ಮಗಳ ಕೈಗೆ ಬಿಲ್ಲು ಬಾಣ ಕೊಟ್ಟು ಆರ್ಚರಿಗೆ ಹಾಕಿದ್ರು. ಮನುಗೆ ಅದು ಕೂಡ ಆಪ್ತವಾಗ್ಲಿಲ್ಲ. ಅಪ್ಪ ಟೆನ್ನಿಸ್ ಕೋರ್ಟ್ಗೂ ಕಳಿಸ್ತಾರೆ. ಮಗಳ ಕಾಲಿಗೆ ಸ್ಕೇಟಿಂಗ್ ಕಟ್ತಾರೆ. ಮನುವಿಗೆ ಇದಾವುದೂ ಕೂಡ ಆಸಕ್ತಿಯಾಗಿರ್ಲಿಲ್ಲ. ಇನ್ನು ಆಕೆ 2021ರ ಟೋಕಿಯೋ ಒಲಿಂಪಿಕ್ಸ್ ವೇಳೆ ಜಗತ್ತಿನ ನಂಬರ್ 1 ಶೂಟರ್ ಆಗಿದ್ಲು. ಆಕೆಯು ಅರ್ಹತಾ ಸುತ್ತಿನಲ್ಲಿದ್ದಾಗ 55 ನಿಮಿಷಗಳಲ್ಲಿ 44 ಶಾಟ್ಗಳ ಅಗತ್ಯ ಇತ್ತು. ಆದ್ರೆ ಏರ್ ಪಿಸ್ತೂಲಿಗೆ ಹಾನಿಯಾಗಿ 20 ನಿಮಿಷ ಆಕೆಗೆ ಗುರಿ ಇಡಲು ಸಾಧ್ಯವಾಗಲೇ ಇಲ್ಲ. ಪಿಸ್ತೂಲ್ ರಿಪೇರಿ ನಂತರ ಕೂಡ ಮನು ಹಾರಿಸಿದ್ದು ಕೇವಲ 14 ಗುಂಡುಗಳನ್ನಷ್ಟೇ. ಪದಕ ಗೆಲ್ಲಬೇಕಿದ್ದ ಹುಡುಗಿ ದುಃಖದಿಂದ ಗನ್ನನ್ನು ಬ್ಯಾಗಿಗೇರಿಸಿಕೊಂಡು ಮರಳಿದ್ದಳು. ಅಂದೇ ಆಕೆ ತನ್ನ ಕ್ರೀಡಾ ಜಗತ್ತಿಗೆ ವಿದಾಯ ಹೇಳಲಿಕ್ಕೆ ಬಯಸಿದ್ಲು. ತನ್ನ ಪೋಷಕರಲ್ಲಿ ಕೂಡ ನಾನು ಇಲ್ಲಿರೋದಿಲ್ಲ ಅಮ್ಮ, ಮತ್ತೆ ಮತ್ತೆ ಒಲಿಂಪಿಕ್ಸ್ ನ ಸೋಲೆ ನೆನಪಾಗ್ತಿದೆ, ಫಾರಿನಿಗೆ ಹೋಗಿ ಫ್ಯಾಷನ್ ಡಿಸೈನಿಂಗ್ ಮತ್ತು ಮಾರ್ಕೆಟಿಂಗ್ ನ ಕೋರ್ಸ್ ಮಾಡ್ತೇನೆ ಅಂತ ಹೇಳಿಬಿಟ್ಟಿದ್ದಳು. ಆ ಸಮಯದಲ್ಲಿಯೇ ಆಕೆ ಪಿಟೀಲು ಬಾರಿಸುವುದನ್ನ ಕೂಡ ಕಲಿತಿದ್ದಳು. ತನ್ನ ವೈಫಲ್ಯಗಳನ್ನೇ ಸಾಧನೆಯ ಮೆಟ್ಟಿಲನ್ನಾಗಿಸಿ ಇದೀಗ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಯುವ ಶೂಟರ್ ಆಗಿ ತನ್ನ ಹೆಸರನ್ನ ಅಚ್ಚುತ್ತಿದ್ದಾರೆ. ಇಲ್ಲಿಯವರೆಗೆ ಆಕೆ 21 ದಾಖಲೆಯ ಪದಕಗಳನ್ನ ಕೂಡ ತನ್ನದಾಗಿಸಿಕೊಂಡಿದ್ದಾಳೆ. ಮೆಕ್ಸಿಕೋದಲ್ಲಿ ಬಂಗಾರ ಗೆದ್ದ ಹುಡುಗಿ ಜಾಗತಿಕವಾಗಿ ಅತ್ಯಂತ ಕಿರಿಯಳು ಎನ್ನುವಂತಹ ದಾಖಲೆಯನ್ನ ಕೂಡ ಮಾಡಿದ್ದಾರೆ. ಬಹುಶಃ ಭಾರತದ ಮನೆಗಳಲ್ಲಿ ಹುಡುಕಿದರೆ ಮನುವಿನಂತಹ ಅಸಂಖ್ಯ ಮನಸ್ಸುಗಳನ್ನ ಕೂಡ ಕಾಣಬಹುದು. ಮಕ್ಕಳ ಆಸಕ್ತಿ ಮೊಗ್ಗಾಗುವ ತನಕ ಕಾದರೆ ಮನು ಭಾಕರ್ನಂತಹ ಹೆಮ್ಮೆಗಳು ಜಗತ್ತಿನೆಲ್ಲೆಡೆ ಅರಳಬಹುದು.